ಜಿಲ್ಲಾಧ್ಯಕ್ಷರಾದಂಥ ಸೇರಿದಂತೆ ಉಳಿದೆಲ್ಲ ನಮ್ಮ ಪಕ್ಷದ ನಾಯಕರ ಮತ್ತು ನನ್ನೆಲ್ಲ ಮಾಧ್ಯಮದ ಸ್ನೇಹಿತರ ಇವತ್ತು ಜರೂರಾಗಿ ಕರೆದಿರ್ತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿಯ ಬಹಳ ಪ್ರಮುಖವಾದಂಥ ಉದ್ದೇಶ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯಾದ್ಯಂತ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಕಳೆದ 10 ದಿನಗಳಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಬೆಳೆ ಹಾನಿ ಉಂಟಾಗಿದೆ. ಕಾವೇರಿಯಿಂದ ಹಿಡಿದು ಕೃಷ್ಣೆವರೆಗೆ ರಾಜ್ಯದ ಎಲ್ಲ ಡ್ಯಾಮ್ಗಳು ಬಹುತೇಕ ಭರ್ತಿಯಾಗಿದೆ. ಕಾವೇರಿಯಲ್ಲಿರ್ತಕ್ಕಂಥ KRS ಇರ್ಬೋದು, ಕಬಿನಿ ಇರ್ಬೋದು, ಹೇಮಾವತಿ ಇರ್ಬೋದು, ಭದ್ರಾ ಇರ್ಬೋದು, ತುಂಗಾ ಇರ್ಬೋದು, ಮಲಪ್ರಭಾ ಇರ್ಬೋದು, ಆಲಿಮಟ್ಟಿ, ನಾರಾಯಣಪುರ ಎಲ್ಲ ಜಲಾಶಯಗಳು ಇವತ್ತು ಭರ್ತಿಯಾಗ್ತವೆ. ಜೊತೆಗೆ ಹವಾಮಾನ ಇಲಾಖೆ ವರದಿ ಪ್ರಕಾರ ಮುಂದಿನ 4 ದಿನ ಉತ್ತರ ಕರ್ನಾಟಕದ ಒಳನಾಡು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಬೆಳಗಾವಿ ಇರ್ಬೋದು, ವಿಜಯಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಗದಗ ಇರ್ಬೋದು, ಕೊಪ್ಪಳ ಇರ್ಬೋದು, ಗುಲ್ಬರ್ಗ, ಯಾದಗಿರಿ, ಬೀದರ್ ಆದಿಯಾಗಿ ಎಲ್ಲ ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಮಟ್ಟದ ಭಾರಿ ಮಳೆ ಆಗ್ತಕ್ಕಂಥ ಸಂಭವ ಇದೆ ಅನ್ನೋದನ್ನು ಹವಾಮಾನ ಇಲಾಖೆ ಹೇಳ್ತಾ ಇದೆ. ಮಹಾರಾಷ್ಟ್ರದ ಮೇಲ್ಭಾಗದ ಎಲ್ಲ ಡ್ಯಾಮ್ಗಳು ಕೂಡ ತುಂಬಿದೆ. ಈಗಾಗಲೇ ಅನೇಕ ನದಿಗಳಲ್ಲಿ ಹೆಚ್ಚು ಒಳಹರಿವು ಬರ್ತಾ ಇದೆ ಮತ್ತು ಹೊರಹರಿವು ಕೂಡ ಅಷ್ಟೇ ಮಟ್ಟದಲ್ಲಿ ಇವತ್ತು ಹರಿಬಿಡಲಾಗ್ತಾ ಇದೆ. KRSನಲ್ಲಿ ಸುಮಾರು 1,27,000 ಕ್ಯೂಸೆಕ್ಸ್ ನೀರು ಹರಿಬಿಡ್ತಾ ಇದ್ದರೆ ತುಂಗಭದ್ರದಲ್ಲಿ 1,70,000 ಕ್ಯೂಸೆಕ್ಸ್ ನೀರು ಹರಿದೋಗ್ತಾ ಇದೆ. ಕೃಷ್ಣನಲ್ಲಿ ಕೂಡ ಈಗಾಗಲೇ ನಿನ್ನೆ 1,27,000 ಕ್ಯೂಸೆಕ್ಸ್ ನೀರು ಆಲಿಮಟ್ಟಿಯಿಂದ ಹರಿಬಿಡಲಾಗಿದೆ. ಅದೇ ರೀತಿಯಾಗಿ ನಾರಾಯಣಪುರದಿಂದ ಹರಿಬಿಡ್ತಾ ಇದ್ದಾರೆ. ಕಳೆದ 10 ದಿನಗಳಿಂದ ಸುರಿದಿರ್ತಕ್ಕಂಥ ಮಳೆಯಿಂದಾಗಿ ರಾಜ್ಯದಲ್ಲಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳು ತುಂಬಾ ನಷ್ಟಕ್ಕೊಳಗಾಗಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಈಗೇನು ಕ್ರಾಪ್ ಬಂದಿದೆ, ನೀವು ಗದಗ, ಧಾರವಾಡ ಮತ್ತು ಬಾಗಲಕೋಟೆ, ವಿಜಯಪುರ ಈ ಭಾಗದಲ್ಲಿ ನಾವು ಹೆಚ್ಚು ಈರುಳ್ಳಿಯನ್ನು ಬೆಳಿತೀವಿ. ಬಂದಿರತಕ್ಕಂಥ ಕ್ರಾಪ್ ಸಂಪೂರ್ಣ ಕೊಳ್ತೋಗಿದೆ. ಹೆಸರು ಇನ್ನು 2 ತಿಂಗಳು ಹೆಸರು ಬರ್ತದೆ, ಅದು ಕೂಡ ಇವತ್ತು ಸಂಪೂರ್ಣ ಕೊಳ್ತೋಗಿದೆ. ಅತಿ ಹೆಚ್ಚು ಮಳೆ ನಿಂತಿದ್ದರಿಂದ ತೊಗರಿ ಭಾಗದಲ್ಲಿ ಬೆಳೀತಕ್ಕಂಥ ತೊಗರಿ ಬೆಳೆ ಏನಿದೆ, ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಬಹುತೇಕ ಜಿಲ್ಲೆಗಳಲ್ಲಿ ಹೆಚ್ಚು ತೊಗರಿಯನ್ನು ಬೆಳೀತಾರೆ. ತೊಗರಿ ನೀರು ನಿಂತು ನಟೆ ರೋಗ ಬಂದು ಅಲ್ಲೇ ಕೊಳ್ತಾ ಹೋಗ್ತಾರೆ. ಯಾಕಂದರೆ ಈ ಭಾಗದಲ್ಲಿ ಅತಿ ಹೆಚ್ಚು ನಾವು ಬ್ಲ್ಯಾಕ್ ಕಾಟನ್ ಸಾಯಿಲ್, ಕಪ್ಪು ಮಣ್ಣಿನ ಪ್ರದೇಶ ಇರೋದ್ರಿಂದ ಇಲ್ಲಿ ಅತಿ ಹೆಚ್ಚು ನಷ್ಟ ಇವತ್ತು ಉಂಟಾಗ್ತಾ ಇದೆ. ಈವನ್ ಕರ್ನಾಟಕದ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕೂಡ ಕಾಫಿ ಬೆಳೆ ಇರ್ಬೋದು, ತೋಟಗಾರಿಕೆ ಬೆಳೆ ಇರ್ಬೋದು, ಬೇರೆ ಬೇರೆ ರೀತಿಯಾದಂಥ ಬೆಳೆಗಳನ್ನು ಆ ಭಾಗದಲ್ಲಿ ಬೆಳೀತಾರೆ. ಅದಕ್ಕೂ ಕೂಡ ಇವತ್ತು ಹಾನಿ ಉಂಟಾಗಿರ್ತಕ್ಕಂಥದ್ದು. ಈಗಾಗಲೇ ಹಿಂದೆ ನಿಮ್ಗೆ ಗೊತ್ತಿದೆ, ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥದ್ದು ಒಂದು ಹಂತದಲ್ಲಿ ಕಳಪೆ ಬೀಜದಿಂದಾಗಿ
ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾವೇರಿ, ಗದಗ ಮತ್ತು ಹಾಸನ, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಲ್ಲಿ ನಷ್ಟ ಉಂಟಾಗಿದ್ದನ್ನು ಈಗಾಗಲೇ ನಮ್ಮ ರೈತ ಮೋರ್ಚಾದ ವತಿಯಿಂದ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮತ್ತು ನಾವೆಲ್ಲರೂ ಕೂಡ ಮಾಡಿದ್ವಿ. ಈ ಮಳೆಯಿಂದಾಗಿ ಇನ್ನೂ ಹೆಚ್ಚಿನ ಮಟ್ಟದ ಹಾನಿ ಇವತ್ತು ಈ ರಾಜ್ಯಾದ್ಯಂತ ರೈತರು ಅನುಭವಿಸ್ತಾ ಇದ್ದಾರೆ. ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೇನೆ ಮತ್ತು ಸರ್ಕಾರಕ್ಕೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ರಾಜ್ಯದ ರೈತರ ಗಮನಕ್ಕೂ ತರಲಿಕ್ಕೆ ಬಯಸ್ತೇನೆ. 2019ರಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ 2 ದಿನದಲ್ಲಿ ಇಡೀ ರಾಜ್ಯಾದ್ಯಂತ ಇದೇ ರೀತಿಯಾದಂಥ ಮಳೆ ಆಗಿದೆ. ಕ್ಯಾಬಿನೆಟ್ ರಚನೆ ಆಗಿರಲಿಲ್ಲ ಇನ್ನು, ಆದರೂ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ಒಂಟಿಯಾಗಿ 14 ಜಿಲ್ಲೆಗಳಿಗೆ ಪ್ರವಾಸ ಮಾಡಿದ್ರು. 14 ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ತತ್ಕ್ಷಣಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಯಾರ ಮನೆಯಲ್ಲಿ ನೀರು ಹೋಗ್ತಿದೆ ಆ ಮನೆಗಳಿಗೆ 24 ಗಂಟೆ ಒಳಗಡೆ ತಹಸೀಲ್ದಾರ್ ಮುಖಾಂತರ, DPT ಮುಖಾಂತರ 10,000 ರೂಪಾಯಿ ಅವ್ರ ಅಕೌಂಟ್ಗೆ ಹಾಕ್ತಕ್ಕಂಥ ಕೆಲಸ ಮಾಡಿದ್ವಿ. ಮನೆಗಳೇನು ಬಿದ್ದೋಗಿದೆ, 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸರ್ಕಾರ ಸಂಪೂರ್ಣ ಮನೆ ಬಿದ್ದಂತೆ ಅಬೋ 75% ಡ್ಯಾಮೇಜ್ ಆಗಿರ್ತಕ್ಕಂಥ ಮನೆಗಳಿಗೆ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಆದೇಶವನ್ನು ಸರ್ಕಾರ ಮಾಡಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಏನು 50%ಗಿಂತ ಕಡಿಮೆ ಮನೆ ಹಾನಿಯಾಗಿದ್ದರೆ 50,000 ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತು ಕ್ರಾಪ್ ಲಾಸ್. ಇಲ್ಲೊಂದು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಭಾಳ ಮುಖ್ಯವಾದಂಥ ಅಂಶ ಅಂದರೆ SDRF, NDRF ನಾರ್ಮ್ಸ್ ಪ್ರಕಾರ ಏನು ನಿಯಮಾನುಸಾರ ಅವರಿಗೆ ಹಣ ಸಿಗ್ತದೆ, ಅದರ ಜೊತೆಗೆ ರಾಜ್ಯ ಸರ್ಕಾರ ಪ್ರತಿ ಹೆಕ್ಟರ್ಗೆ 10,000 ರೂಪಾಯಿ ಹೆಚ್ಚುವರಿಯಾಗಿ ರಾಜ್ಯದ ಬೊಕ್ಕಸದಿಂದ ನಾವು ಪರಿಹಾರವನ್ನು ಕೊಟ್ಟಿದ್ದೀವಿ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಅಸೆಂಬ್ಲಿ ನಡೀತಾ ಇದೆ, ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಲಿ ಅಸೆಂಬ್ಲಿನಲ್ಲಿ SDRF, NDRF ನಾರ್ಮ್ಸ್ ಪ್ರಕಾರ ಏನು ಪರಿಹಾರ ರೈತರಿಗೆ ಸಿಗ್ತದೆ, ಅದರ ಜೊತೆಯಲ್ಲಿ ಕನಿಷ್ಠ ಪ್ರತಿ ಹೆಕ್ಟರ್ಗೆ ರಾಜ್ಯ ಸರ್ಕಾರ 25,000 ರೂಪಾಯಿ ಹೆಚ್ಚುವರಿಯಾಗಿ ಹಣ ಅವ್ರಿಗೆ ಕೊಡಬೇಕು ಪರಿಹಾರವಾಗಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ವತಿಯಿಂದ ರೈತ ಮೋರ್ಚಾ ಅಧ್ಯಕ್ಷನಾಗಿ ನಾನು ಆಗ್ರಹವನ್ನು ಮಾಡ್ತೇನೆ. ಅದಷ್ಟೇ ಅಲ್ಲ, ಇವತ್ತಿನಿಂದ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ವತಿಯಿಂದ ನಾವು ಮನವಿ ಕೊಡ್ತಾ ಇದ್ದೇವೆ. ಮೊದಲೇ ಹಂತದಲ್ಲಿ ಮನವಿ ಕೊಡ್ತಾ ಇದ್ದೇವೆ. ಏನೇನು ಹಾನಿಗಳಾಗಿದೆ ಆಯಾ ಜಿಲ್ಲೆಯಲ್ಲಿ ಈಗಾಗಲೇ ನಾನು ರಾಜ್ಯಾಧ್ಯಕ್ಷನಾಗಿ ನಮ್ಮ ಎಲ್ಲ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷರುಗಳು, ರಾಜ್ಯ ಪದಾಧಿಕಾರಿಗಳು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲಾಧಿಕಾರಿಗಳಿಗೆ ಏನು ಮನವಿ ಪತ್ರವನ್ನು ಕೊಡ್ತಕ್ಕಂಥ ಕೆಲಸ ಇವತ್ತಿಂದ ಪ್ರಾರಂಭ ಮಾಡಿದ್ದೇವೆ. ಏನು ಆ ಜಿಲ್ಲೆಗಳಲ್ಲಿ ಹಾನಿಯಾಗಿದೆ, ಹಾನಿಯಾಗಿದ್ದನ್ನ ತಕ್ಷಣ ವೈಜ್ಞಾನಿಕವಾದಂಥ ಒಂದು ಸರ್ವೆ ಆಗ್ತದೆ. ಯಾಕಂದರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಭಾಳ ದೊಡ್ಡ ಮಟ್ಟದ್ದಿದೆ. ಗಮನದಲ್ಲಿ ನಿಮಗೆ ಡ್ಯಾಮೇಜ್ ಅಸೆಸ್ಮೆಂಟ್ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರ. ಕ್ರಾಪ್ ಲಾಸಲ್ಲಿ NDRF ನಾರ್ಮ್ಸ್ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ 75% ಹಣ ಕೊಟ್ಟರೂ ಕೂಡ ಲಾಸ್ ಏನಾಗಿದೆ ಅನ್ನೋದನ್ನ ವೈಜ್ಞಾನಿಕವಾಗಿ ಅಸೆಸ್ಮೆಂಟ್ ಮಾಡಬೇಕಾದ ಕೆಲಸ ಇರತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಆಮೇಲೆ ಎಕ್ಸ್ಟೆಂಟ್ ಎಷ್ಟು ಲಾಸ್ ಆಗಿದೆ, ಅದಕ್ಕೆ ಎಷ್ಟು ಹೆಕ್ಟರ್ಗೆ ಪರಿಹಾರ ಕೊಡಬೇಕು ಅನ್ನೋದನ್ನ ತೀರ್ಮಾನ ಮಾಡಬೇಕಾದಂಥ ಕೆಲಸ ಅದು ರಾಜ್ಯ ಸರ್ಕಾರದ್ದು. ಸಿವಿಯರ್ ಡ್ಯಾಮೇಜ್ ಆದಾಗ ಮಾತ್ರ ಇಫ್ ಇಟ್ ಇಸ್ ಅಬೋವ್ 50% ಆಫ್ ದಿ ಕ್ರಾಪ್ ಲಾಸ್, ಆವಾಗ ನಿಮಗೆ ಕೇಂದ್ರ ಸರ್ಕಾರದ ಪಾತ್ರ ಪ್ರಾರಂಭ ಆಗ್ತದೆ. ಈ ಹಂತದಲ್ಲಿ ಮೊದಲನೇ ಹಂತದಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇರ್ತದೆ, ಅದನ್ನು ಸರ್ಕಾರ ನಿರ್ವಹಿಸಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಮೊದಲನೇ ಹಂತದಲ್ಲಿ ನಾವು ಕೂಡಲೇ ಸರ್ಕಾರ ನಿರ್ವಹಿಸಬೇಕು ಅಂತೇಳಿ ನಾನು ಎಲ್ಲೂ ಕೂಡ ಕಳೆದ 1 ವಾರದಿಂದ ಮಳೆ ಆಗ್ತಿದ್ರು ಕೂಡ ಯಾವುದೇ ಒಬ್ಬ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಎಲ್ಲೂ ಕೂಡ ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ಏನೇನು ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಅಸೆಸ್ ಮಾಡ್ತಕ್ಕಂಥ ಪ್ರಯತ್ನನೂ ಕೂಡ ಮಾಡಲಿಲ್ಲ. ಇವತ್ತು ಎಲ್ಲನೂ ಕೂಡ ಅಧಿಕಾರಿಗಳ ಮೇಲೆ ಬಿಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಹೇಳಿಕೆ ಕೊಡ್ತಾರೆ, ಎಲ್ಲ ನಾವೆಲ್ಲ ಅಸೆಸ್ಮೆಂಟ್ ಮಾಡೋಕ್ಕೆ ಹೇಳಿದ್ದೀವಿ. ಆದರೆ ಯಾವುದೇ ಸಚಿವರು ಇದ್ರ ಬಗ್ಗೆ ಒಂದು ಹೇಳಿಕೆಯನ್ನು
ರಾಜ್ಯದಲ್ಲಿ ಇವತ್ತಿಗೂ ಕೊಟ್ಟಿಲ್ಲ. ನಾನು ಮಾಧ್ಯಮದ ಸ್ನೇಹಿತರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತಿನ ಪತ್ರಿಕೆಗಳ ಅನೇಕ ಪತ್ರಿಕೆಗಳು ತಾವೆಲ್ಲರೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಆಗಿರ್ತಕ್ಕಂಥ ಹಾನಿ ಬಗ್ಗೆ ತಾವೆಲ್ಲರೂ ಕೂಡ ಪತ್ರಿಕೆಗಳಲ್ಲಿ ಬರೆದಿದ್ರು. ತಾವು ರೆಸ್ಪಾನ್ಸ್ ಮಾಡಿದ್ದು ಬಿಟ್ಟರೆ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಒಬ್ಬ ಶಾಸಕನಾಗಲಿ, ಸಚಿವರಾಗಲಿ, ಮುಖ್ಯಮಂತ್ರಿಗಳಾಗಲಿ ಇದ್ರ ಬಗ್ಗೆ ಸ್ಪಷ್ಟವಾದಂಥ ಯಾವುದೇ ಒಂದು ಹೇಳಿಕೆಗಳನ್ನು ಕೊಟ್ಟಿಲ್ಲ. ರೈತರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸನೂ ಕೂಡ ಮಾಡಿಲ್ಲ. ಹೆದರ್ಕಬೇಡಿ, ನಾವು ಇದೀವಿ ಸರ್ಕಾರ, ನಾವು ನಿಮ್ಗೆ ಪರಿಹಾರ ಕೊಡ್ತೇವೆ, ನಿಮ್ಮ ಕಷ್ಟಕ್ಕೆ ಬರ್ತೇವೆ ಅಂತ ಕನಿಷ್ಠ ಸೌಜನ್ಯಕ್ಕಾದರೂ ಕೂಡ ಒಂದು ಮಾತು ಕೂಡ ಮುಖ್ಯಮಂತ್ರಿನೂ ಹೇಳಿಲ್ಲ, ಉಪಮುಖ್ಯಮಂತ್ರಿನೂ ಹೇಳಿಲ್ಲ, ಉಸ್ತುವಾರಿ ಸಚಿವರು ಕೂಡ ಹೇಳಿಲ್ಲ, ಆಡಳಿತ ಪಕ್ಷದ ಶಾಸಕರು ಕೂಡ ಹೇಳಿಲ್ಲ. ಅದಕ್ಕೆ ನಾನು ತಮ್ಮ ಮುಖಾಂತರ ಆಗ್ರಹ ಮಾಡ್ತೇನೆ, ಸರ್ಕಾರ ಕೂಡಲೇ ಅಸೆಂಬ್ಲಿ ನಡೆದಿರೋದ್ರಿಂದ ಕೂಡಲೇ ರೆಸ್ಪಾನ್ಸ್ ಮಾಡಲಿ, ತಕ್ಷಣ ರೈತರ ಪರಿಹಾರಕ್ಕೆ ಕಷ್ಟಕ್ಕೆ ಬರಬೇಕು ಅಂತಕ್ಕಂಥ ಆಗ್ರಹವನ್ನು ನಾನು ತಮ್ಮ ಮುಖಾಂತರ ಮಾಡ್ತೇನೆ. ಪತ್ರಿಕಾಗೋಷ್ಠಿ ಮುಗಿದ ಮೇಲೆ ನಾವೆಲ್ಲರೂ ಸೇರಿ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ಮನವಿ ಪತ್ರವನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೇವೆ. ಮೊದಲನೇ ಹಂತದಲ್ಲಿ ನಾನು ರಾಜ್ಯದ ರೈತರಲ್ಲಿ ನಾನು ವಿನಂತಿ ಮಾಡ್ತೇನೆ, ಈ ಮುಖಾಂತರ ನೀವ್ಯಾರೂ ಕೂಡ ಆತಂಕಗೊಳ್ಳಬೇಕಾದಂಥ ಅವಶ್ಯಕತೆ ಇಲ್ಲ. ಭಾರತೀಯ ಜನತಾ ಪಕ್ಷ ನಿಮ್ಮ ಜೊತೆಗಿದೆ. ನಾನು ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದರೆ ಪರಿಹಾರ ಕೊಡೋದಕ್ಕೆ ಹೆಚ್ಚುವರಿಯಾಗಿ SDRF NDRF ನಾಸ್ತಿಕರನ್ನು ಗೊತ್ತು. ನೀವು BJPಯವರು ಯಾವತ್ತಾದರೂ ನಾವು ಹೋರಾಟಕ್ಕೆ ಇಳಿದ್ರೆ ಕೇಂದ್ರದ ಕರೆಗೆ ಬಟ್ ಮಾಡ್ತೀವಿ ಅಂತ ಗೊತ್ತು ನಮಗೆ. ಕೇಂದ್ರದ ಜವಾಬ್ದಾರಿ ಏನಿದೆ ಅನ್ನೋದು ನಮಗೂ ಗೊತ್ತಿದೆ. ಅದ್ರ ಜೊತೆಗೆ ರಾಜ್ಯ ಸರ್ಕಾರ ನಿಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಕೂಡ ಅರಿತುಕೊಂಡು, ಈ ಹಿಂದೆ ಹೆಂಗೆ ಯಡಿಯೂರಪ್ಪನವರು ಪರಿಹಾರವನ್ನು ಹೆಚ್ಚುವರಿಯಾಗಿ ಕೊಟ್ಟಿದ್ರು, ಅವತ್ತು 2019 10,000 ಕೊಟ್ಟಿದ್ರು. ಇದು 2025 ಒಂದು 20-25 ಸಾವಿರ ಕೊಡಿ ನೀವು ನಿಮ್ಮ ಖಜಾನೆಯಿಂದ. ಉಳಿದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ್ದು 100% ಏನು NDRF ಪ್ರಕಾರ ಬರಬೇಕು, ನಿಯಮಾವಳಿ ಪ್ರಕಾರ ಹಣ ಬರಬೇಕು, ಖಂಡಿತ ಬರ್ತಿದೆ. ನಾವೆಲ್ಲರೂ ಸೇರಿ ರೈತರ ಕಷ್ಟಕ್ಕೆ ಸಹಾಯಕ್ಕೆ ಬರಬೇಕಾಗಿದೆ. ಅದಕ್ಕೋಸ್ಕರ ತಡ ಮಾಡದೇನೆ ಸರ್ಕಾರ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಮುಂದಿನ 8-10 ದಿನ ನಾವು ನೋಡ್ತೇವೆ ಈ ಮಳೆಗಾಲದ ಸಂದರ್ಭದಲ್ಲಿ ಯಾವ ರೀತಿ ಸರ್ಕಾರ ರೆಸ್ಪಾನ್ಸ್ ಮಾಡ್ತದೆ ನೋಡಿಕೊಂಡು ಖಂಡಿತವಾಗ್ಲೂ ಕೂಡ ಈ ಸರ್ಕಾರ ಏನಾದರೂ ರೈತರ ನೆರವಿಗೆ ಬರದೇ ಹೋದರೆ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಭಾರತೀಯ ಜನತಾ ಪಕ್ಷ, ರೈತ ಮೋರ್ಚಾ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ರೈತರ ಪರವಾಗಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಕೊಡಲಿಕ್ಕೆ ಬಯಸ್ತೇನೆ. ಇದ್ರ ಜೊತೆಯಲ್ಲಿ ನಾನು ಒಂದನ್ನು ಬಹಳ ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ನೀವು ಹೇಳಿಕೆ ಕೊಟ್ಟರೆ ಸಾಲದು, ಮೀಟಿಂಗ್ಗಳಾಗಬೇಕು, ತಕ್ಷಣ ಮೀಟಿಂಗ್ಗಳಾಗಬೇಕು. ಇಲ್ಲಿ ಕೂಡ ಮೀಟಿಂಗ್ಗಳಾಗ್ತಾ ಇಲ್ಲ. ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಯಾವುದೇ ರೀತಿ ಮೀಟಿಂಗ್ಗಳಾಗ್ತಾ ಇಲ್ಲ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ತಕ್ಷಣ ಎಮರ್ಜೆನ್ಸಿ ಫೋರ್ಸ್ಗಳನ್ನ ನೀವು ಕಮಿಟಿಗಳನ್ನ ಮಾಡಬೇಕಾಗ್ತದೆ. ಈಗಾಗಲೇ ಮೇಲ್ಗಡೆ ಕೃಷ್ಣಾ ಮೇಲ್ಗಡೆ ಮಳೆ ಬರ್ತಾ ಇದೆ. ಇವತ್ತಾಗಲೇ 1,30,000 ಕ್ಯೂಸೆಕ್ಸ್ ನೀರು ಹರಿದೋಗ್ತಾ ಇದೆ ಆಲಿಮಟ್ಟಿಯಿಂದ. ಯಾವುದೇ ಸಂದರ್ಭದಲ್ಲಿ ಕೂಡ ಆಲಿಮಟ್ಟಿಯಿಂದ ಪ್ರಭಾವ ಉಂಟಾಗ್ಬೋದು. ನಾನು ಅದೇ ಮುದ್ದೇಬಿಹಾಳ ತಾಲೂಕಿನಲ್ಲಿ ಯಾವ ಪ್ರಭಾವಕ್ಕೆ ಹೆಚ್ಚು ಅಲ್ಲಿ ಒಳಗಾಗ್ತದೆ ಆ ಭಾಗದಿಂದ ಬರ್ತಕ್ಕಂಥವ್ರು ಅಲ್ಲಿ ತಕ್ಷಣ ಒಂದು ಕಮಿಟಿಗಳಾಗಬೇಕು. ಪ್ರತಿ ಹಳ್ಳಿಗಳಲ್ಲಿ ಡಂಗರ ಹೊಡಿತಕ್ಕಂಥದ್ದಾಗಬೇಕು. ರಾತ್ರಿ ಎಲ್ಲ ಅಲ್ಲಿ ತಂಡಗಳು ಇರಬೇಕಾಗ್ತದೆ. ಯಾಕಂದರೆ ರಾತ್ರಿ 1 ಗಂಟೆ 2 ಗಂಟೆಗೆ ಹೋದ ಸಾರಿ ನಾನು ಅನುಭವಿಸಿದ್ದೆ, ನನಗೆ ಗೊತ್ತಿದೆ. 1 ಗಂಟೆಗೆ ಸಡನ್ನಾಗಿ ನೀರು ಬಿಡ್ತಕ್ಕಂಥ ಕೆಲಸ ಆಗಿರ್ತದೆ. ಒಂದೊಂದು ಸಾರಿ ಪಾಪ ರೈತರಿಗೆ ಗೊತ್ತೇ ಇರೋದಿಲ್ಲ. ಒಂದೊಂದು ಸಾರಿ ಮನೆ ಅಂಗಳಕ್ಕೆ ನೀರು ಬಂದ ಮೇಲೆ ಜನ ಓಡ್ಬಂದು ಹೊರಗಡೆ ಓಡ್ಬಂದಂಥ ಉದಾಹರಣೆಗಳಿದೆ. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಜಿಲ್ಲಾಧಿಕಾರಿಗಳಿಗೆ ತಕ್ಷಣ, ಸ್ಪೆಷಲಿ ನಮ್ಮ ಮುದ್ದೇಬಿಹಾಳ ತಾಲೂಕು ಆ ಭಾಗದಲ್ಲಿ ಮತ್ತು ಬಸವನಬಾಗೇವಾಡಿ ಈ ಭಾಗದಲ್ಲಿ ಎಲ್ಲೆಲ್ಲಿ ನಾವು ಹೆಚ್ಚು ಈ ಫ್ಲಡ್ಡು ಆಲಿಮಟ್ಟಿ ನೀರಿನಿಂದ ಉಂಟಾಗ್ತದೆ ಆ ಭಾಗದಲ್ಲಿ ತಕ್ಷಣ ಮೀಟಿಂಗ್ಗಳನ್ನ ಮಾಡಬೇಕು. ಅಲ್ಲಿ 24 ಗಂಟೆ ಅಲರ್ಟ್ ಇರಬೇಕು. ಪ್ರತಿ ಹಳ್ಳಿಗಳಲ್ಲಿ 24 ಗಂಟೆ ಅಲರ್ಟ್ ಇರುವಂಥ ಕೆಲಸ ಆಗಬೇಕು. ಮತ್ತು ಅವರಿಗೆ ಒಂದು ವೇಳೆ ಸ್ಥಳಾಂತರ ಮಾಡುವಂಥ ಪರಿಸ್ಥಿತಿ ಬಂದರೆ ಎಲ್ಲೆಲ್ಲಿ ಯಾವ ಸ್ಥಳಗಳಲ್ಲಿ ಸ್ಥಳಾಂತರ ಮಾಡಬೇಕು ಅನ್ನೋದನ್ನು ಈಗಾಗಲೇ ನಿಗದಿ ಮಾಡಬೇಕಾಗ್ತದೆ. ಅಲ್ಲಿ ಯಾವುದೇ ರೀತಿಯಾದಂಥ ಪೂರ್ವ ತಯಾರಿ ಚಟುವಟಿಕೆಗಳು ನಡೀತಾ ಇಲ್ಲ, ಯಾವುದೂ ನಡೀತಾ ಇಲ್ಲ. ನೀವು ಕ್ರಮ ತಗೊಳ್ಳಿ, ವಿಸಿಟ್ ಮಾಡಿ ಸೈಟ್ಗಳಿಗೆ, ಅಲ್ಲಿ ಏನೇನು ಪೂರ್ವ ತಯಾರಿ ಮಾಡಬೇಕು ಮಾಡ್ಕೊಳ್ಳಿ. ಆಗ ಮಾತ್ರ ಅಲ್ಲಿರ್ತಕ್ಕಂಥ ಜನರಿಗೆ ತೊಂದರೆ ಆದಾಗ, ಕಷ್ಟ ಆದಾಗ ಅವ್ರಿಗೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಒಟ್ಟಾರೆಯಾಗಿ ನನ್ನ ಮಾಧ್ಯಮದ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೇನೆ. ನಮಗೂ ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ. ಒಬ್ಬ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ
ನಮ್ಮ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಈ ವರ್ಷ ಅಂತೂ ಪಾಪ ಅವ್ರ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ನೀವು ಈಗಾಗಲೇ ಅತಿ ಹೆಚ್ಚಿನ ಮಟ್ಟದಲ್ಲಿ ರೆಸ್ಪಾನ್ಸ್ ಮಾಡ್ತಾಯಿದ್ದೀರಿ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ರೈತರ ಸಹಾಯಕ್ಕೆ ಮಾಧ್ಯಮದ ಸ್ನೇಹಿತರು ಕೂಡ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ಅಂತೂ ನನಗಿದೆ. ಯಾಕಂದರೆ ಅನೇಕ ಸಂದರ್ಭಗಳಲ್ಲಿ ನೀವು ತೋರಿಸ್ತೇ ಹೋದರೆ ನಾವು ರಾಜಕಾರಣ ಮಾಡೋರು ಕೆಲವೊಂದು ಸಾರಿ ರೆಸ್ಪಾನ್ಸ್ ಮಾಡೋದು ಲೇಟ್ ಆಗ್ತದೆ. ಒಂದು ಉದಾಹರಣೆ ನಾನು ನಿಮಗೆ ಹೇಳ್ತೇನೆ. ಕಳೆದ ಒಂದು ರಸಗೊಬ್ಬರದ ಸಮಸ್ಯೆ ಬಂದಾಗ ಕೊಪ್ಪಳದಲ್ಲೊಬ್ಬ ರೈತ ಅವನು ಒಂದು ತಿಂಗಳು ಅಲ್ಲದು ಯೂರಿಯಾ ಗೊಬ್ಬರ ಸಿಕ್ಕಿಲ್ಲ ಅಂಥೇಳಿ ಮಣ್ಣು ತಿಂದಿರ್ತಕ್ಕಂಥದ್ದನ್ನು ಮಾಧ್ಯಮಗಳಲ್ಲಿ ಬಂದಾಗ ಭಾಳ ದೊಡ್ಡ ಮಟ್ಟದ ಸುದ್ದಿ ಆದಾಗ ನಾವೆಲ್ಲರೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಎಚ್ಚೆತ್ತುಕೊಂಡಿದ್ವಿ. ಅದಕ್ಕೆ ನಾನು ತಮ್ಮಲ್ಲಿ ಕೂಡ ವಿನಂತಿ ಮಾಡ್ತೇನೆ, ಈ ವಿಷಯ ರೈತನು ಎಷ್ಟು ಕಷ್ಟದಲ್ಲಿದ್ದಾನೆ ಅಂತ ನೀವು ನಂಬಲಿಕ್ಕಾಗಲ್ಲ ಸರ್. ಇವತ್ತು ಏನಾಗಿದೆ ರೈತನ ಪರಿಸ್ಥಿತಿ ಏನಂದರೆ, ಎಲ್ಲ ರೈತರ ಯೋಜನೆಗಳನ್ನು ಕಟ್ ಮಾಡಿಬಿಟ್ಟವ್ರೆ. ಬೇಕಾದ್ರೆ ಹೋಗಿ ಪ್ರಾಕ್ಟಿಕಲ್ ಆಗಿ ತೆಗೆದು ನೋಡಿ, ನೀವು ಒಬ್ಬ ರೈತನನ್ನು ಮಾತಾಡಿಸಿ ನೋಡಿ. ಅವನಿಗೆ ಕೂರ್ಗಿ ಕುಂಟಿನೂ ಸಿಗ್ತಾ ಇಲ್ಲ, ಸೊಮ್ಮೆ ಗಾಡ್ಪಲ್ಲು ಸಿಗ್ತಾ ಇಲ್ಲ, ಅವನಿಗೆ ಏನು ಈ ಸ್ಪ್ರಿಂಕ್ಲರ್ ಪೈಪು ಸಿಗ್ತಾ ಇಲ್ಲ, ಅವನಿಗೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಯಾವುದು ಕೂಡ ಸರ್ಕಾರದಿಂದ ಬರಬೇಕಾದಂಥದ್ದು ಯಾವ ಸವಲತ್ತುಗಳು ಇವತ್ತು ಅವನಿಗೆ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇಲ್ಲ. ಏನು ಸಿಗಬೇಕಾಗಿತ್ತು ಅದೆಲ್ಲವನ್ನು ಕಟ್ ಮಾಡಿದ್ದಾರೆ. ಜೊತೆಗೆ ಎಲ್ಲವನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಬೀಜದ ದರ ಹೆಚ್ಚಿಗೆ ಆಗಿದೆ. ಆಮೇಲೆ ನೀವು ಗೊಬ್ಬರ ತಗೊಳ್ಳೋಕೆ ಹೋದರ ಪರಿಸ್ಥಿತಿ ಒಂದು ಬ್ಲ್ಯಾಕ್ ಮಾರ್ಕೆಟಲ್ಲಿ ತಗೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಮೇಲೆ ನಿಮಗೆ ಯಾವುದೇ ನೀವು ಸಲಕರಣೆಗಳು ತಗೊಳ್ಬೇಕಾಗಿದ್ರು ಕೂಡ ಸಬ್ಸಿಡಿನಲ್ಲಿ ಯಾವುದೂ ಸಿಗ್ತಾ ಇಲ್ಲ ಅವನಿಗೆ. ಬೋರಲ್ಲಿ ಹಾಕ್ಸ್ಕೋಬೇಕಾಗಿದ್ರೆ 3 ಲಕ್ಷ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಅವನಿಗೆ. ಸೊ ಎಲ್ಲ ಹಂತದಲ್ಲಿ ರೈತ ಶೋಷಣೆಗೊಳಗಾಗ್ತಾ ಇದ್ದಾನೆ. ಇವತ್ತು ಉದಾಹರಣೆಗೆ ನಾನು ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ. ತೊಗರಿ ಬೆಳೆಗೆ ಸಂಬಂಧಪಟ್ಟಂತೆ ಕಳೆದ ಬಾರಿನೂ ಭಾಳ ದೊಡ್ಡ ಮಟ್ಟದ ಹೋರಾಟ ಬಂದಿದೆ. ಎಕ್ಸೆಪ್ಟ್ ಗುಲ್ಬರ್ಗಾದಲ್ಲಿ ಬಿಟ್ಟರೆ ಬೇರೆ ಕಡೆ ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾಡಳಿತ ಆಗಲಿ ಸ್ಪಂದನೆ ಮಾಡಲಿಲ್ಲ. ಒಂದು ಗುಲ್ಬರ್ಗಾದಲ್ಲಿ ಮಾಡಿದ್ದಕ್ಕೆ ಇವತ್ತು ಆ ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾತ್ರ 667 ಕೋಟಿ ರೂಪಾಯಿ ಪರಿಹಾರ ಸಿಕ್ಕಿದೆ. ಬಿಟ್ಟರೆ ರೈತರಿಗೆ ಉಳಿದ ಜಿಲ್ಲೆಯಲ್ಲಿ ಸಿಗಲಿಲ್ಲ. ಇವತ್ತು ಇವರು ಏನೋ ನಿಮ್ಮ ಈ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನ ತೆಗಿತಾರೆ. ಯಾವಾಗ ತೆಗಿತಾರೆ ಗೊತ್ತಾ? ಬೆಳೆ ಬಂದು 3 ತಿಂಗಳಾಗಿ ಆ ರೈತರೆಲ್ಲ ಮಾರ್ಕೊಂಡ ಮೇಲೆ ಇವರು ಜಪ ಮಾತ್ರಕ್ಕೆ ಈ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ತೆಗೆಯುವಂಥ ಕೆಲಸ ಮಾಡ್ತಾರೆ. ಹೋದ ಸಾರಿ ತೊಗರಿ ಬೆಳೆಗೆ 3 ತಿಂಗಳಾದ್ಮೇಲೆ ತೆಗೆದಿದ್ದಾರೆ ಎಲ್ಲ ಕಡೆ. ಇವತ್ತು ನಾನು ಉದಾಹರಣೆ ಹೇಳಲಿಕ್ಕೆ ಬಯಸ್ತೇನೆ. ಬಳ್ಳಾರಿ ಮತ್ತು ಸಿರುಗುಪ್ಪ, ಸಿಂಧನೂರು ಆ ಭಾಗದಲ್ಲಿ ಹೈಬ್ರಿಡ್ ಜೋಳದ ಖರೀದಿ ಮಾಡಿದ್ದಾರೆ. ಲಕ್ಷಾಂತರ ಟನ್, 5 ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡಿದ್ದಾರೆ. ಇವತ್ತಿಗೂ 4 ತಿಂಗಳಾಯಿತು ಸ್ವಾಮಿ. ಆ ರೈತನಿಂದ ಖರೀದಿ ಮಾಡಿರ್ತಕ್ಕಂಥ ಬೆಂಬಲ ಬೆಲೆಯನ್ನು ಜೋಳ ಖರೀದಿ ಮಾಡಿದ್ದಾರೆ. ಅದಕ್ಕೆ ಇವತ್ತಿಗೂ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ. ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಮಾಧ್ಯಮದ ಸ್ನೇಹಿತರಲ್ಲೂ ಕೂಡ, ರೈತರ ಪರವಾಗಿ ನೀವು ಕೂಡ ಹೆಚ್ಚು ಹೆಚ್ಚು ನಮ್ಮ ರೈತರ ಸಹಾಯಕ್ಕೆ ಬರ್ತೀರಿ ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸಿ, ನಾನು ಇವತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಅಟ್ ಪ್ರೆಸೆಂಟು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಹಿಂದೆ ನಾವೇನು ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಕಂಪನ್ಸೇಷನ್ ಪ್ಯಾಕೇಜ್ ನಮ್ಮ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ನಾವು ಮಾಡಿರ್ತಕ್ಕಂಥದ್ದು ನೋಡಿ. ಇದರಲ್ಲಿ ಏನಿದೆ ಅಂದರೆ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಡ್ರೈ ಲ್ಯಾಂಡ್ ನೋಡಿ, NDRF ನಾರ್ಮ್ಸ್ ಪ್ರಕಾರ 6,800 ರೂಪಾಯಿ ಇತ್ತು ಪರ್ ಹೆಕ್ಟರ್ಗೆ. ಸ್ಟೇಟ್ ಗೌರ್ಮೆಂಟ್ 10,000 ರೂಪಾಯಿ ಸೇರಿಸಿ 16,800 ರೂಪಾಯಿ ಕೊಟ್ಟಿವಿ ನಾವು. 16,800 ರೂಪಾಯಿ ಡ್ರೈ ಲ್ಯಾಂಡ್ಗೆ. ಎಷ್ಟು ಕೊಟ್ಟಿರೋದು ಗೊತ್ತಾ? 26 ಲಕ್ಷ ಕುಟುಂಬಗಳಿಗೆ, ರೈತ ಕುಟುಂಬಗಳಿಗೆ ಕೊಟ್ಟಿರ್ತಕ್ಕಂಥ 26 ಲಕ್ಷ ರೈತ ಕುಟುಂಬಗಳಿಗೆ ಈ ಸಹಾಯ ಕೊಟ್ಟಿರ್ತಕ್ಕಂಥದ್ದು. ಮತ್ತು ನಮ್ಮ ಇರಿಗೇಟೆಡ್ ಲ್ಯಾಂಡ್ಗೆ ಅದಕ್ಕೆ 13,500 ರೂಪಾಯಿ ಇತ್ತು. ಏನು NDRF ಪ್ರಕಾರ ಇರಲಿಲ್ಲ, ಇದು ಕರೆಕ್ಟ್ ಇದೆ, ಬೈ ಮಿಸ್ಟೇಕ್ ಬಂದಿದ್ದಾರೆ. 13,500 ರೂಪಾಯಿ ಇತ್ತು. ಅದು 10,000 ರೂಪಾಯಿ ಸೇರಿಸಿ 23,500 ರೂಪಾಯಿನ ಕೊಡ್ತಾರೆ. ಹಾರ್ಟಿಕಲ್ಚರ್ ತೋಟಗಾರಿಕೆ ಬೆಳೆಗಳಿಗೆ ಏನಿತ್ತು ಅಂದರೆ 18,000 ರೂಪಾಯಿ ಇತ್ತು NDRF ನಾರ್ಮ್ಸ್ ಪ್ರಕಾರ ಪ್ರತಿ ಹೆಕ್ಟರ್ಗೆ. ನಾವು ಅದಕ್ಕೆ 10,000 ರೂಪಾಯಿ ಸೇರಿಸಿ 28,000 ರೂಪಾಯಿ ಕೊಟ್ಟಿದ್ದೀವಿ. ಇದನ್ನು 2 ಹೆಕ್ಟರ್ಗೆ ಲಿಮಿಟ್ ಆಗಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಮತ್ತು ಡ್ಯಾಮೇಜ್ ಹೌಸಸ್ ಅಬೌವ್ 75% ಏನಿದೆ ಅದಕ್ಕೆ 5 lakh ರೂಪೀಸು. ಅದ್ರ ಜೊತೆಗೆ ಬಿಲೋ 50% ಇರೋದಕ್ಕೆ 50,000 ರೂಪಾಯಿ. ಮತ್ತು ನೇಕಾರರು ಆ ಸಂದರ್ಭದಲ್ಲಿ ಏನು ತೊಂದರೆಗೊಳಗಾಗಿದ್ದಲ್ಲ ನೇಕಾರರಿಗೆ ಅವ್ರಿಗೆ 25,000 ರೂಪಾಯಿ ಕೊಟ್ಟಿದ್ವಿ. ಆಮೇಲೆ ಅಂಗಡಿಗಳು ಏನೋ ಈ ಇದರಿಂದ ಮಳೆಯಿಂದ ಇನ್ನೊಂದರಿಂದ ನಷ್ಟ ಆಗ್ತಾರೆ ಅಂಗಡಿಗಳಿಗೆ
ಪರ್ ಪರ್ಸನ್ ಅರ್ಬನ್ ಟ್ರೇಡರ್ಸ್ ಅವ್ರಿಗೆ 25,000 ರೂಪಾಯಿ 2019ರಲ್ಲಿ ಕೊಟ್ಟಿರೋದು ಸಂವಿಧಾನ. ನಾನು ಅದಕ್ಕೆ ವಿನಂತಿ ಮಾಡ್ತೇನೆ, ಮಾಧ್ಯಮದ ಸ್ನೇಹಿತರು ಇದನ್ನು ಗಮನಿಸಬೇಕು. ಈ ಸರ್ಕಾರಕ್ಕೆ ರೈತರ ಪರವಾಗಿ ನೀವು ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಇವತ್ತೇನಿದೆ, ಅವತ್ತು NDRF ನಾಮ್ಸ್ ಎಷ್ಟಿತ್ತು, ಇವತ್ತು NDRF ಪ್ರಕಾರ ರಿವೈಸ್ ಆಗಿದೆ ಪ್ರೈಸು. ಇವತ್ತೇನಾಗಿದೆ ಅಂತಂದರೆ 8,500 ರೂಪಾಯಿ ಇದೆ ಏನು ಪರ್ ಹೆಕ್ಟರ್ ಡ್ರೈ ಲ್ಯಾಂಡ್ಗೆ 8,500 ರೂಪಾಯಿ ಇದೆ. ಅದು NDRF ಪ್ರಕಾರ ಅದು ಬರುತ್ತೆ. ಅದೇನು ಅದು ಎಲ್ಲಿ ಹೋಗಲ್ಲ, ಪರಿಹಾರ ಖಂಡಿತವಾಗ್ಲೂ ಬರುತ್ತೆ. ಅದು ಜೊತೆಗೆ ರೇನ್ಫೆಡ್ ಏರಿಯಾ ಇರಿಗೇಷನ್ ಏರಿಯಾಕ್ಕೇನಿಲ್ಲ, ಇದು ಇವತ್ತು 17,000 NDRF ಪ್ರಕಾರ. ಆಮೇಲೆ ಹಾರ್ಟಿಕಲ್ಚರ್ ಇದಕ್ಕೆ 22,500 ರೂಪಾಯಿ ಇದೆ. ನಾವು ಇದಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರೋದೇನೆಂದರೆ, ಈ ಒಂದು NDRF ನಾಲ್ಕು ಪ್ರಕಾರ ಏನು ಹಣ ಇದೆ, ಇದಕ್ಕೆ ರಾಜ್ಯ ಸರ್ಕಾರ 25,000 ರೂಪಾಯಿ ಸೇರಿಸಿ ರೈತರಿಗೆ ಪರಿಹಾರ ಕೊಡಬೇಕು. ಪರಿಹಾರ ಕೊಡೋವರೆಗೆ ನಾವು ಖಂಡಿತವಾಗಲೂ 7 ದಿವಸ ಸರ್ಕಾರಕ್ಕೆ ಸಮಯ ಕೊಡ್ತೇವೆ. ಇವರು ಸರ್ವೆ ಮಾಡಿ ಹಿಡಿದು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಾಧ್ಯಮ ಗೋಷ್ಠಿಗೆ ಇಷ್ಟೊತ್ತು ತಾವೆಲ್ಲರೂ ಕೂಡ ಶಾಂತಿಯಿಂದ ನನಗೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ಒಂದು ನನ್ನ ಮಾತುಗಳನ್ನು ದೊಡ್ಡಾಗಿತ್ತು ನಮ್ಮ ಗಮನದಲ್ಲಿ. ಡ್ರೋನ್ ಸರ್ವೆ ಮಾಡಿಸಿದ್ವಿ. ಐ ಡಿಮ್ಯಾಂಡ್ ಟುಡೇ ಜಿಲ್ಲಾಧಿಕಾರಿಗಳಿಗೆ, ನಿಮ್ಮ ಹತ್ರ ಡ್ರೋನ್ಗಳು ಬಿಟ್ಟು ಸರ್ವೆ ಮಾಡಿಸಿದ್ವಿ. ಯಾಕೆ ಮಾಡೋಕ್ಕಾಗಲ್ಲ? ನಾನು ಇವತ್ತು ಒಂದೇ ನಿಮಿಷ ನಮ್ಗೆ ಹೇಳ್ತೀನಿ ಕೇಳಿ. ನಿಮ್ಮ ಆಯಾ ಏನು ಫ್ಲಡ್ ಎಫೆಕ್ಟೆಡ್ ಏರಿಯಾಸ್ಗಳಿದೆ ಅವೆಲ್ಲನೂ ಕೂಡ ಡ್ರೋನಲ್ಲಿ ಸರ್ವೆ ಮಾಡಿದಾಗ ಮಾತ್ರ ನಿಮ್ಗೆ ಕರೆಕ್ಟ್ ಅಸೆಸ್ಮೆಂಟ್ ಸಿಗ್ತದೆ. ಇಲ್ಲದೆ ಹೋದ್ರೆ ಏನಾಗ್ತದೆ ನಿಮ್ಗೆ ಹೇಳ್ತೀನಿ ಕೇಳಿ. 8 ದಿವಸ ಬಿಟ್ಟು ಅದು 8 ದಿವಸ ಬಿಟ್ಟ ಮೇಲೆ ನೀರೆಲ್ಲ ನಿಂತೋಗ್ಬಿಟ್ಟಿರ್ತೈತೆ, ಬೆಳೆ ಒಣಗೋಗ್ಬಿಟ್ಟಿರ್ತೈತೆ, ರೈತ ಬೆಳೆ ಎಲ್ಲ ಬಿದ್ದು ಮತ್ತೆ ಅವನು ಅರ್ಜೆಂಟಾಗಿ ಏನಾದರೂ ಬಿತ್ತಬೇಕಲ್ಲ. ಆ ಬಿತ್ತೋ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂದರೆ ಮೊದಲು ಅದನ್ನು ಅರ್ಗೋ ಕೆಲಸ ಮಾಡ್ತಾನೆ. ಹೋದ್ಸಲ 2019 ಆಗಿರ್ತಕ್ಕಂಥ ಅನುಭವದಿಂದ ಮಾತುಗಳು ಹೇಳ್ತಾ ಇದ್ದೇನೆ. ಇವತ್ತು ಕೂಡ ಸರ್ಕಾರ ಮನಸ್ಸು ಮಾಡಿದರೆ ನೀವು ಡ್ರೋನ್ಗಳಿಂದ ಸರ್ವೆ ಮಾಡಿಸ್ಲಿಕ್ಕೆ ಅವಕಾಶ ಇದೆ. ನಾನು ಶಾಸಕನಾಗಿದ್ದೆ, ಮುದ್ದೇಬಿಹಾಳ ಶಾಸಕನಾಗಿದ್ದಾಗ ಎಂಟೈರ್ ನಾರಾಯಣಪುರ ಆ್ಯಂಡ್ ಆಲಿಮಟ್ಟಿ ಫ್ಲಡ್ ಎಫೆಕ್ಟೆಡ್ ಏರಿಯಾನ ಡ್ರೋನಿಂದ ಸರ್ವೆ ಮಾಡಿಸಿದ್ದಕ್ಕೆ ನನಗಲ್ಲಿ ಪರಿಹಾರ ಕೊಡಲಿಕ್ಕೆ ಅವಕಾಶ ಸಿಕ್ತು. ಅಧಿಕಾರಿಗಳು ಆಟ ಆಡಲಿಕ್ಕೆ ಬಿಡಲಿಲ್ಲ. ನಾವು ಅವಾಗ ಅದನ್ನು ಕಂಪಲ್ಸರಿ ಡ್ರೋನಿಂದ ಸರ್ವೆ ಮಾಡಿದ ಆನ್ ರೆಕಾರ್ಡ್ ಸಿಕ್ತು. ರೆಕಾರ್ಡ್ಸ್ ಪ್ರಕಾರ ಎಂಟೈರ್ ಕ್ರಾಪ್ಗೆ ಪರಿಹಾರ ಕೊಡ್ತಕ್ಕಂಥ ಅವಕಾಶ ಸಿಕ್ತು. ಅವಾಗ ಎಷ್ಟು ಪರಿಹಾರ ರಾಜ್ಯ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದು ಅವತ್ತಿನ ಕಾಲದಲ್ಲಿ ನಾವು ಎಲ್ಲ ಸೇರಿ ನಾನು ಹೇಳ್ತಾರೆ 20,000 ಕೋಟಿ ಪರಿಹಾರವನ್ನು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಎಂಟೈರ್ ಕರ್ನಾಟಕ ಸ್ಟೇಟ್ಗೆ. ಇವತ್ತು 2025 ಅವತ್ತಿನ ಬಜೆಟ್ ಏನು ಇವತ್ತಿನ ಬಜೆಟ್ ಏನು ಸುಮಾರು ಒಂದು 50,000 ಕೋಟಿ ಪರಿಹಾರ ಕೊಡೋದಕ್ಕೆ ಅವಕಾಶ ಇದೆ. ಕೊಡಲಿ ಸಿದ್ದರಾಮಯ್ಯ ಸರ್ಕಾರ ಬೇಕು.